ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕನಿಷ್ಠ ಒಂದು 150 ಮನೆ ಮೇಲೆ ಇದೆ. 150 ಮನೆ ಮೇಲೆ ಇದ್ದು ಜನ 3-4 ವರ್ಷದಿಂದ ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸಿಲ್ಲ. ಪಂಚಾಯತಿ PDO ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ. ಮತ್ತೆ ನಮ್ಮ ಶಾಸಕರಾದ MLA ಮೇಡಮ್ ಅವ್ರಿಗೂ ಅವ್ರಿಗೂ ನಾವು ದೂರು ಸಲ್ಲಿಸಿದ್ವಿ. ಇನ್ನೂ ಇದು ದುರಸ್ತಿ ಮಾಡಿಸಿಲ್ಲ. ಇದರಿಂದ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಊರಲ್ಲಿ ನೀರಿನ ಸಮಸ್ಯೆ. ಕನಿಷ್ಠ ಇಲ್ಲಿಂದ ಒಂದು 5 ಕಿಲೋಮೀಟರ್ ಶ್ರೀಕೋಟ ಆಂಧ್ರ ಕಡೆಗೆ ಹೋಗಿ ತಗೊಂಡ್ಬರೋ ಪರಿಸ್ಥಿತಿ ಆಗೋಗಿದೆ. ಇದರಿಂದ ನಮ್ಗೆ ಆದಷ್ಟು ಬೇಗ ಇದು ದುರಸ್ತಿ ಆಗ್ಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಊರಲ್ಲಿ ಎಂಟ್ರಿ ಆಗಿದ ತಕ್ಷಣ ಒಂದು 200 ಮೀಟರ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ರೋಡ್ CC ರೋಡ್ ಸಮಸ್ಯೆ ಇದೆ. ಇದೆಲ್ಲ ಬಗೆಹರಿಸ್ಬೇಕಂತ ಹೇಳಿ ನಮ್ಮ ಮಾನ್ಯ ಶಾಸಕರಾದ MLA ಮೇಡಮ್ ಅವ್ರನ್ನ ಕೇಳ್ಕೊಳ್ತಾ ಇದೀವಿ. ಆದಷ್ಟು ಬೇಗ ಇದೆಲ್ಲ ಸ್ವಲ್ಪ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ. ಕದ್ರಿಗಾನ ಗ್ರಾಮ, ಇಲ್ಲಿ ನಮ್ಗೆ ವಾಟರ್ ಫಿಲ್ಟರ್ ನೀರು ಇಲ್ಲ. ಫಿಲ್ಟರ್ ನೀರು ತುಂಬಾ ಸಮಸ್ಯೆ ಆಗ್ತಿದೆ. ಮೇಡಮ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಅವರು ಹೇಳಿದ್ರು ಮಾಡ್ಕೊಡ್ತೀವಿ ಅಂತ. ನಮ್ಗೆ ಮಾಹಿತಿ ರೆಡಿ ಮಾಡಿಲ್ಲ. ಸುಮಾರು 3 ವರ್ಷ ಆಯ್ತು ನಮ್ಗೆ ನಿಂತೋಗಿ. ಜಿಕೋಟೆಯಿಂದ ಜಿಕೋಟೆ ಟ್ಯಾಂಕರ್ ಬರ್ತದೆ, ಅಲ್ಲಿ 20 ರೂಪಾಯಿ ತಗೊಂತ ಇದ್ದಾರೆ ಕ್ಯಾನ್ಗೆ. ಅದರಿಂದ ನಮ್ಮ ಎಲ್ಲರೂ ರೆಡಿ ಮಾಡ್ಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಇನ್ನೊಂದೇನಪ್ಪಾ ಅಂದ್ರೆ ನಮ್ದು ರೋಡ್ ರೋಡ್ ವ್ಯವಸ್ಥೆ ರೋಡ್ ಚೆನ್ನಾಗಿಲ್ಲ, ತುಂಬಾ ಹಳ್ಳಗಳಾಗಿದ್ದಾವೆ. ಮತ್ತೆ ಇನ್ನೊಂದು ರೋಡ್ ಹತ್ರ ನಮ್ದು ಕ್ರಾಸ್ ಇದೆ. ಆ ಕ್ರಾಸ್ ತುಂಬಾ ರೋಡ್ ಹತ್ರ ಇದೆ. ಅದು ಸ್ವಲ್ಪ ಇದು ಮಾಡಿ ನಮ್ಗೆ ಕ್ರಾಸ್ ವ್ಯವಸ್ಥೆ ಮಾಡ್ಬೇಕು. ಮಕ್ಕಳು ತುಂಬಾ ಅಲ್ಲೇ ರೋಡ್ ಪಕ್ಕದಲ್ಲೇ ನಿಂತ್ಕೊಂಡಿರ್ತಾರೆ. ಸ್ವಲ್ಪ ಆ ಕಡೆ ಹಾಕಿ ಅದನ್ನು ಸ್ವಲ್ಪ ಮಾಹಿತಿ ರೆಡಿ ಮಾಡಿಸಿ ಮೇಡಮ್ ಅವ್ರಿಗೆ ಧನ್ಯವಾದ ಹೇಳ್ತೇವೆ. ರೆಡಿ ಮಾಡ್ಬೇಕು ಅಂತ ನಾವು ಮಾಹಿತಿ ಕೊಡ್ತೇವೆ. ಅದ್ರ ಊರು ಗ್ರಾಮಸ್ಥರೆಲ್ಲ ಸೇರಿ ನಾವು ಅದನ್ನು ರೆಡಿ ಮಾಡ್ಬೇಕಂತ ಹೇಳ್ತೀವಿ. NG1 ಪಂಚಾಯಿತಿ ಕೆಜಾಪ್ ತಾಲೂಕಿನ ಕದ್ರಿಗಾನಕೊಪ್ಪ ಗ್ರಾಮಸ್ಥರಾದ ನಾವು ಬೇಡಿಕೊಳ್ಳುವುದು ಏನೆಂದರೆ, ಮಾನ್ಯ ಶಾಸಕರಾದ ರೂಪಾ ಶಶಿಧರ್ ಅವರು ಮೇಡಮ್ ಅವರನ್ನು ನಾವು ಸವಿನಯವಾಗಿ ಕೋರುವುದೇನೆಂದರೆ, ನಮ್ಮ ಊರಿನ ಗ್ರಾಮಸ್ಥರಿಗೆ ಸುಮಾರು 2-3 ವರ್ಷಗಳಿಂದ ಕುಡಿಯುವ ನೀರು ಅಂದರೆ ಫಿಲ್ಟರ್ ನೀರು ಅದು ರಿಪೇರಿಯಾಗಿ 3 ವರ್ಷದ ಮೇಲ್ಪಟ್ಟಿದೆ. ಅದನ್ನು ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡಬೇಕು. ಮತ್ತು ಊರಲ್ಲಿ ಗಾಡಿಗಳು ಬಂದು ಊರಾಗಿ ಹಿಡ್ಕೋಬೇಕಾದ್ರೆ 20 ರೂಪಾಯಿ ತೆಗೆದುಕೊಳ್ತವ್ರೆ. ಅದು ಬಿಟ್ಟು ವಿಕೋಟೆಗೆ ಹೋಗಿ ತಗೊಂಡು ಬರಬೇಕು. ಈ ಥರ ಇರುವ ಸಮಸ್ಯೆಯನ್ನು ತಾವು ದಯವಿಟ್ಟು ಪಂಚಾಯಿತಿ ಕಾರ್ಯದರ್ಶಿಗಳು ಮತ್ತು ಶಾಸಕರು ಇದನ್ನು ಗಮನವನ್ನು ತೆಗೆದುಕೊಂಡು ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಕೋರುತ್ತೇವೆ. ನಮ್ಮ ರಸ್ತೆ ಕದ್ರಿಗಾನಕೊಪ್ಪ ಗ್ರಾಮದಿಂದ ಕ್ರಾಸಿನವರೆಗೂ ರಸ್ತೆ ತುಂಬ ತೊಂದರೆಯಾಗಿದೆ. ಎಲ್ಲ ಕೊಚ್ಕೊಂಡು ಹೊರಟೋಗಿದೆ. ಅದನ್ನು ನಮಗೆ ಮಾಡಿಕೊಡ್ಬೇಕಾಗಿ ವಿನಂತಿ. ಮತ್ತು ಕ್ರಾಸ್ನಲ್ಲಿರುವ ದದ್ದಲ ಛತ್ರ ಏನಿದೋ ಅದನ್ನು ತೆಗೆದು ಹಿಂದಕ್ಕಾಕಿ ಹೊಸ ಛತ್ರವನ್ನು ಮಾಡಿಕೊಡ್ಬೇಕು. ಇದನ್ನು ಮೇಡಮ್ನವರಿಗೆ ಮೊದಲೇ 5 ವರ್ಷಕ್ಕೆ ಮುಂದಿಟ್ಟಿದ್ದೀವಿ. ಆದ್ರೂ ಮೇಡಮ್ಮ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಇನ್ನೂ ಅದನ್ನು ಪೂರ್ಣಗೊಳಿಸಿಲ್ಲ. ಊರಿನ ಜನರೆಲ್ಲ ಕೇಳ್ತಾವ್ರೆ, ಈ ಥರ ಮಾತು ಕೊಟ್ಟಿದ್ದಾರೆ, ಇನ್ನೂ ಏನೂ ಮಾಡಿಲ್ಲ ಅಂತ. ದಯವಿಟ್ಟು ಶಾಸಕರು ಮೇಡಮ್ನವರು ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಸವಿನಯವಾಗಿ ಕೋರುತ್ತೇವೆ.